ಷಡ್ಯಂತ್ರ ಆರೋಪಕ್ಕೆ ಇನ್ನೊಂದು ಟ್ವಿಸ್ಟ್. ಬುರ್ಡೆ ಗ್ಯಾಂಗ್ ವಿರುದ್ಧ ದಾಖಲಾಯಿತು ಮತ್ತೊಂದು ದೂರು. ತಿಮ್ರೋಡಿ ಹಾಗೂ ತಂಡದ ವಿರುದ್ಧ ಎಸ್ಐಟಿಗೆ ಇನ್ನೊಂದು ದೂರು ಕೊಡಲಾಗಿದೆ. ಕೋಕಾ ಕಾಯ್ದೆ, ಗೂಂಡಾ ಕಾಯ್ದೆಯ ಅಡಿಯಲ್ಲಿ ಹೊಸ ದೂರನ್ನು ದಾಖಲು ಮಾಡಲಾಗಿದೆ. ಗಡೀಪಾರು ಅಡಿಯಲ್ಲಿಯೂ ಕೂಡ ಎಫ್ಐಆರ್ ದಾಖಲಿಸಿ ಅಂತ ಕಂಪ್ಲೇಂಟ್ ಕೊಡಲಾಗಿದೆ. ಕೋಲಾರ ಜಿಲ್ಲಾ ಜನಪರ ವೇದಿಕೆ ಈ ದೂರನ್ನು ಕೊಟ್ಟಿದೆ. ತಿಮರೋಡಿ ಗಿರೀಶ್ ಮಠಣ್ಣವರ್, ವಿಠಲಗೌಡ, ಯೂಟ್ಯೂಬರ್ ಸಮೀರ್, ಜಯಂತ್ ಸೇರಿ ಹಲವರ ವಿರುದ್ಧ ದೂರು ದಾಖಲಾಗಿದೆ. ಎಫ್ಐಆರ್ ಅನ್ನು ದಾಖಲಿಸಿ ಬಂಧಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಬೆಳ್ತಂಗಡಿಯ ಎಸ್ಐಟಿಗೆ ವೆಂಕಟಾಚಲಪತಿ ಅನ್ನೋರು ದೂರು ಕೊಟ್ಟಿದ್ದಾರೆ. ಈ ಗಿರೀಶ್ ಮಟ್ಟಣ್ಣನವರು, ಮಹೇಶ್ ತಿಮ್ರೋಡಿ ಮತ್ತು ಇತರೆ ಬುರ್ಡೆ ಗ್ಯಾಂಗ್ನವರು ಆಡ್ತಾ ಇರೋಂಥ ಚೆಲ್ಲಾಟದ ವಿರುದ್ಧ ನಾ ಇವತ್ತು ಎಸ್ಐಟಿ ಕಚೇರಿಗೆ ಬಂದು ಅಧಿಕಾರಿಗಳಿಗೆ ಒಂದು ದೂರು ಕೊಟ್ಟಿದ್ದೀನಿ. ಈ ದೂರಿನ ಸಾರಾಂಶ ಏನು ಅಂತಂದರೆ, ಇವ್ರ ಮೇಲೆ ಕೋಕಾ ಕಾಯ್ದೆ ಮತ್ತು ಗೂಂಡಾ ಕಾಯ್ದೆ ಹಾಕಿ ಬಂಧಿಸಿ ವಿಚಾರಣೆ ಮಾಡಿದರೆ ಮಾತ್ರ ಸತ್ಯಾಸತ್ಯತೆ ಬರುತ್ತೆ. ಇವರು ಯಾವುದೇ ಒಂದು ಅವ್ರ ಸ್ವಂತ ವೈಯಕ್ತಿಕವಾಗಿ ಏನೋ ರಾಜಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಯಾವುದೋ ಬೇರೆ ಬೇರೆ ದೇಶಗಳಿಂದ ಅಥವಾ ಬೇರೆ ಬೇರೆ ಜನರಿಂದ ಸುಪಾರಿ ಪಡೆದು ಧರ್ಮಸ್ಥಳದ ಕ್ಷೇತ್ರದ ಪುಣ್ಯಕ್ಷೇತ್ರದ ತೇಜೋವಧೆ ಮಾಡೋದಕ್ಕೋಸ್ಕರ ಯಾವುದೋ ಕುತಂತ್ರ, ಹುನ್ನಾರ ಮತ್ತು ಇತರೆ ಜನರದ್ದು ಎಲ್ಲ ಸೇರಿಕೊಂಡು ಇವರು ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ಆರೋಪ ಸಾಬೀತು ಮಾಡೋಕ್ಕೆ ಇವ್ರ ಹತ್ರ ಏನು ಸ್ಟಪ್ ಇಲ್ಲ. ಬಟ್ ಏನಂತಂದರೆ, ಪ್ರತಿದಿನ ಒಂದೊಂದು ಕತೆ ಕಟ್ತಾರೆ. ಅವ್ರಿಗೆ ಏನು ಧೈರ್ಯ ಅಂದರೆ, ಈ ಸರ್ಕಾರ ನಮ್ಮನ್ನೇನು ಮಾಡಲ್ಲ, ನಾವು ಹೇಳ್ದಂಗೆ ಈ ಸರ್ಕಾರ ಕೇಳುತ್ತೆ, ಎಸ್ಐಟಿ ಕುಣಿಯುತ್ತೆ ಅಂತ. ನಾನೀಗ ಎಸ್ಐಟಿ ಕಚೇರಿಯಲ್ಲಿ ಹೋಗಿ ಭೇಟಿ ಮಾಡಿ ನೋಡಿದವಾಗ ಒಬ್ಬೊಬ್ರದ್ದು ಒಂದೊಂದು ಕಣ್ಣೀರು ಕತೆ ಇದೆ. ಎಸ್ಐಟಿ ಅಧಿಕಾರಿಗಳದ್ದು 3 ತಿಂಗಳಿಂದ ಅವ್ರಿಗೆ ಒಂದೇ ಒಂದು ದಿನ ರಜಾ ಕೊಟ್ಟಿಲ್ಲ. ಇವರು ಯಾವುದೋ ಒಂದು ಸುಳ್ಳು ಆರೋಪ ಮಾಡಿರೋದಕ್ಕೆ ಯಾವುದೇ ಥರವಾದಂಥ ಸಾಕ್ಷಿ ನೀಡದೆ ಎಸ್ಐಟಿ ಅಧಿಕಾರಿಗಳಿಗೂ ಗೋಳಾಡಿಸ್ತಾ ಇದ್ದಾರೆ. ಸರ್ಕಾರದವರು ತಕ್ಷಣ ಇವರನ್ನ ಬಂಧಿಸಿ ಇದಕ್ಕೊಂದು ತಾರ್ಕಿಕ ಅಂತ್ಯ ತರಬೇಕು. ಇವರಿಂದ ಏನೇನು ಯಾರ್ಯಾರು ಹಣದ ಮೂಲ ಇವರಿಗೆ ಎಲ್ಲಿಂದ ಬಂದಿದೆ, ಆ ಹಣದ ಮೂಲನ ಪತ್ತೆ ಹಚ್ಚಿ ಯೂಟ್ಯೂಬರ್ಸ್ ಮತ್ತು ಇತರೆ ಗ್ಯಾಂಗ್ನವರು ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಅದು ಷಡ್ಯಂತ್ರ ಆರೋಪಕ್ಕೆ ಇನ್ನೊಂದು ಟ್ವಿಸ್ಟ್. ಬುರ್ಡೆ ಗ್ಯಾಂಗ್ ವಿರುದ್ಧ ದಾಖಲಾಯಿತು ಮತ್ತೊಂದು ದೂರು. ತಿಮ್ರೋಡಿ ಹಾಗೂ ತಂಡದ ವಿರುದ್ಧ ಎಸ್ಐಟಿಗೆ ಇನ್ನೊಂದು ದೂರು ಕೊಡಲಾಗಿದೆ. ಕೋಕಾ ಕಾಯ್ದೆ, ಗೂಂಡಾ ಕಾಯ್ದೆಯ ಅಡಿಯಲ್ಲಿ ಹೊಸ ದೂರನ್ನು ದಾಖಲು ಮಾಡಲಾಗಿದೆ. ಗಡೀಪಾರು ಅಡಿಯಲ್ಲಿಯೂ ಕೂಡ ಎಫ್ಐಆರ್ ದಾಖಲಿಸಿ ಅಂತ ಕಂಪ್ಲೇಂಟ್ ಕೊಡಲಾಗಿದೆ. ಕೋಲಾರ ಜಿಲ್ಲಾ ಜನಪರ ವೇದಿಕೆ ಈ ದೂರನ್ನು ಕೊಟ್ಟಿದೆ. ತಿಮರೋಡಿ ಗಿರೀಶ್ ಮಠಣ್ಣವರ್, ವಿಠಲಗೌಡ, ಯೂಟ್ಯೂಬರ್ ಸಮೀರ್, ಜಯಂತ್ ಸೇರಿ ಹಲವರ ವಿರುದ್ಧ ದೂರು ದಾಖಲಾಗಿದೆ. ಎಫ್ಐಆರ್ ಅನ್ನು ದಾಖಲಿಸಿ ಬಂಧಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಬೆಳ್ತಂಗಡಿಯ ಎಸ್ಐಟಿಗೆ ವೆಂಕಟಾಚಲಪತಿ ಅನ್ನೋರು ದೂರು ಕೊಟ್ಟಿದ್ದಾರೆ. ಈ ಗಿರೀಶ್ ಮಟ್ಟಣ್ಣನವರು, ಮಹೇಶ್ ತಿಮ್ರೋಡಿ ಮತ್ತು ಇತರೆ ಬುರ್ಡೆ ಗ್ಯಾಂಗ್ನವರು ಆಡ್ತಾ ಇರೋಂಥ ಚೆಲ್ಲಾಟದ ವಿರುದ್ಧ ನಾ ಇವತ್ತು ಎಸ್ಐಟಿ ಕಚೇರಿಗೆ ಬಂದು ಅಧಿಕಾರಿಗಳಿಗೆ ಒಂದು ದೂರು ಕೊಟ್ಟಿದ್ದೀನಿ. ಈ ದೂರಿನ ಸಾರಾಂಶ ಏನು ಅಂತಂದರೆ, ಇವ್ರ ಮೇಲೆ ಕೋಕಾ ಕಾಯ್ದೆ ಮತ್ತು ಗೂಂಡಾ ಕಾಯ್ದೆ ಹಾಕಿ ಬಂಧಿಸಿ ವಿಚಾರಣೆ ಮಾಡಿದರೆ ಮಾತ್ರ ಸತ್ಯಾಸತ್ಯತೆ ಬರುತ್ತೆ. ಇವರು ಯಾವುದೇ ಒಂದು ಅವ್ರ ಸ್ವಂತ ವೈಯಕ್ತಿಕವಾಗಿ ಏನೋ ರಾಜಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಯಾವುದೋ ಬೇರೆ ಬೇರೆ ದೇಶಗಳಿಂದ ಅಥವಾ ಬೇರೆ ಬೇರೆ ಜನರಿಂದ ಸುಪಾರಿ ಪಡೆದು ಧರ್ಮಸ್ಥಳದ ಕ್ಷೇತ್ರದ ಪುಣ್ಯಕ್ಷೇತ್ರದ ತೇಜೋವಧೆ ಮಾಡೋದಕ್ಕೋಸ್ಕರ ಯಾವುದೋ ಕುತಂತ್ರ, ಹುನ್ನಾರ ಮತ್ತು ಇತರೆ ಜನರದ್ದು ಎಲ್ಲ ಸೇರಿಕೊಂಡು ಇವರು ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ಆರೋಪ ಸಾಬೀತು ಮಾಡೋಕ್ಕೆ ಇವ್ರ ಹತ್ರ ಏನು ಸ್ಟಪ್ ಇಲ್ಲ. ಬಟ್ ಏನಂತಂದರೆ, ಪ್ರತಿದಿನ ಒಂದೊಂದು ಕತೆ ಕಟ್ತಾರೆ. ಅವ್ರಿಗೆ ಏನು ಧೈರ್ಯ ಅಂದರೆ, ಈ ಸರ್ಕಾರ ನಮ್ಮನ್ನೇನು ಮಾಡಲ್ಲ, ನಾವು ಹೇಳ್ದಂಗೆ ಈ ಸರ್ಕಾರ ಕೇಳುತ್ತೆ, ಎಸ್ಐಟಿ ಕುಣಿಯುತ್ತೆ ಅಂತ. ನಾನೀಗ ಎಸ್ಐಟಿ ಕಚೇರಿಯಲ್ಲಿ ಹೋಗಿ ಭೇಟಿ ಮಾಡಿ ನೋಡಿದವಾಗ ಒಬ್ಬೊಬ್ರದ್ದು ಒಂದೊಂದು ಕಣ್ಣೀರು ಕತೆ ಇದೆ. ಎಸ್ಐಟಿ ಅಧಿಕಾರಿಗಳದ್ದು 3 ತಿಂಗಳಿಂದ ಅವ್ರಿಗೆ ಒಂದೇ ಒಂದು ದಿನ ರಜಾ ಕೊಟ್ಟಿಲ್ಲ. ಇವರು ಯಾವುದೋ ಒಂದು ಸುಳ್ಳು ಆರೋಪ ಮಾಡಿರೋದಕ್ಕೆ ಯಾವುದೇ ಥರವಾದಂಥ ಸಾಕ್ಷಿ ನೀಡದೆ ಎಸ್ಐಟಿ ಅಧಿಕಾರಿಗಳಿಗೂ ಗೋಳಾಡಿಸ್ತಾ ಇದ್ದಾರೆ. ಸರ್ಕಾರದವರು ತಕ್ಷಣ ಇವರನ್ನ ಬಂಧಿಸಿ ಇದಕ್ಕೊಂದು ತಾರ್ಕಿಕ ಅಂತ್ಯ ತರಬೇಕು. ಇವರಿಂದ ಏನೇನು ಯಾರ್ಯಾರು ಹಣದ ಮೂಲ ಇವರಿಗೆ ಎಲ್ಲಿಂದ ಬಂದಿದೆ, ಆ ಹಣದ ಮೂಲನ ಪತ್ತೆ ಹಚ್ಚಿ ಯೂಟ್ಯೂಬರ್ಸ್ ಮತ್ತು ಇತರೆ ಗ್ಯಾಂಗ್ನವರು ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಅದು
ವಿರುದ್ಧ ಷಡ್ಯಂತ್ರ ಆರೋಪಕ್ಕೆ ಇನ್ನೊಂದು ಟ್ವಿಸ್ಟ್. ಬುರ್ಡೆ ಗ್ಯಾಂಗ್ ವಿರುದ್ಧ ದಾಖಲಾಯಿತು ಮತ್ತೊಂದು ದೂರು. ತಿಮ್ರೋಡಿ ಹಾಗೂ ತಂಡದ ವಿರುದ್ಧ ಎಸ್ಐಟಿಗೆ ಇನ್ನೊಂದು ದೂರು ಕೊಡಲಾಗಿದೆ. ಕೋಕಾ ಕಾಯ್ದೆ, ಗೂಂಡಾ ಕಾಯ್ದೆಯ ಅಡಿಯಲ್ಲಿ ಹೊಸ ದೂರನ್ನ ದಾಖಲು ಮಾಡಲಾಗಿದೆ. ಗಡೀಪಾರು ಅಡಿಯಲ್ಲಿಯೂ ಕೂಡ ಎಫ್ಐಆರ್ ದಾಖಲಿಸಿ ಅಂತ ಕಂಪ್ಲೇಂಟ್ ಕೊಡಲಾಗಿದೆ. ಕೋಲಾರ ಜಿಲ್ಲಾ ಜನಪರ ವೇದಿಕೆ ಈ ದೂರನ್ನ ಕೊಟ್ಟಿದೆ. ತಿಮರೋಡಿ ಗಿರೀಶ್ ಮಠಣ್ಣವರ್, ವಿಠಲ ಗೌಡ, ಯೂಟ್ಯೂಬರ್ ಸಮೀರ್, ಜಯಂತ್ ಸೇರಿ ಹಲವರ ವಿರುದ್ಧ ದೂರು ದಾಖಲಾಗಿದೆ. ಎಫ್ಐಆರ್ ಅನ್ನು ದಾಖಲಿಸಿ ಬಂಧಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಬೆಳ್ತಂಗಡಿಯ ಎಸ್ಐಟಿಗೆ ವೆಂಕಟಾಚಲಪತಿ ಅನ್ನೋರು ದೂರು ಕೊಟ್ಟಿದ್ದಾರೆ. ಈ ಗಿರೀಶ್ ಮಟ್ಟಣ್ಣನವರು, ಮಹೇಶ್ ತಿಮ್ರೋಡಿ ಮತ್ತೆ ಇತರೆ ಬುರ್ಡೆ ಗ್ಯಾಂಗ್ನವರು ಆಡ್ತಾ ಇರುವಂಥ ಚೆಲ್ಲಾಟದ ವಿರುದ್ಧ ನಾ ಇವತ್ತು SIT ಕಚೇರಿಗೆ ಬಂದು ಅಧಿಕಾರಿಗಳಿಗೆ ಒಂದು ದೂರು ಕೊಟ್ಟಿದ್ದೀನಿ. ಈ ದೂರಿನ ಸಾರಾಂಶ ಏನು ಅಂತಂದರೆ, ಇವ್ರ ಮೇಲೆ ಕೋಕಾ ಕಾಯ್ದೆ ಮತ್ತು ಗೂಂಡಾ ಕಾಯ್ದೆ ಹಾಕಿ ಬಂಧಿಸಿ ವಿಚಾರಣೆ ಮಾಡಿದರೆ ಮಾತ್ರ ಸತ್ಯಾಸತ್ಯತೆ ಬರುತ್ತೆ. ಇವರು ಯಾವುದೇ ಒಂದು ಅವ್ರ ಸ್ವಂತ ವೈಯಕ್ತಿಕವಾಗಿ ಏನೋ ರಾಜಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಯಾವುದೋ ಬೇರೆ ಬೇರೆ ದೇಶಗಳಿಂದ ಅಥವಾ ಬೇರೆ ಬೇರೆ ಜನರಿಂದ ಸುಪಾರಿ ಪಡೆದು ಧರ್ಮಸ್ಥಳದ ಕ್ಷೇತ್ರದ ಪುಣ್ಯಕ್ಷೇತ್ರದ ತೇಜೋವಧೆ ಮಾಡೋದಕ್ಕೋಸ್ಕರ ಯಾವುದೋ ಕುತಂತ್ರ, ಹುನ್ನಾರ ಮತ್ತು ಇತರೆ ಜನರದ್ದು ಎಲ್ಲ ಸೇರಿಕೊಂಡು ಇವರು ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ಆರೋಪ ಸಾಬೀತು ಮಾಡೋಕ್ಕೆ ಇವ್ರ ಹತ್ರ ಏನು ಸ್ಟಪ್ ಇಲ್ಲ. ಬಟ್ ಏನಂತಂದರೆ, ಪ್ರತಿದಿನ ಒಂದೊಂದು ಕತೆ ಕಟ್ತಾರೆ. ಅವ್ರಿಗೆ ಏನು ಧೈರ್ಯ ಅಂದರೆ, ಈ ಸರ್ಕಾರ ನಮ್ಮನ್ನೇನು ಮಾಡಲ್ಲ, ನಾವು ಹೇಳ್ದಂಗೆ ಈ ಸರ್ಕಾರ ಕೇಳುತ್ತೆ, SIT ಕುಣಿಯುತ್ತೆ ಅಂತ. ನಾನೀಗ SIT ಕಚೇರಿಯಲ್ಲಿ ಹೋಗಿ ಭೇಟಿ ಮಾಡಿ ನೋಡಿದವಾಗ ಒಬ್ಬೊಬ್ರದ್ದು ಒಂದೊಂದು ಕಣ್ಣೀರು ಕತೆ ಇದೆ. SIT ಅಧಿಕಾರಿಗಳದ್ದು 3 ತಿಂಗಳಿಂದ ಅವ್ರಿಗೆ ಒಂದೇ ಒಂದು ದಿನ ರಜಾ ಕೊಟ್ಟಿಲ್ಲ. ಇವರು ಯಾವುದೋ ಒಂದು ಸುಳ್ಳು ಆರೋಪ ಮಾಡಿರೋದಕ್ಕೆ ಯಾವುದೇ ಥರವಾದಂಥ ಸಾಕ್ಷಿ ನೀಡದೆ SIT ಅಧಿಕಾರಿಗಳಿಗೂ ಗೋಳಾಡಿಸ್ತಾ ಇದ್ದಾರೆ. ಸರ್ಕಾರದವರು ತಕ್ಷಣ ಇವರನ್ನ ಬಂಧಿಸಿ ಇದಕ್ಕೊಂದು ತಾರ್ಕಿಕ ಅಂತ್ಯ ತರಬೇಕು. ಇವರಿಂದ ಏನೇನು ಯಾರ್ಯಾರು ಹಣದ ಮೂಲ ಇವರಿಗೆ ಎಲ್ಲಿಂದ ಬಂದಿದೆ, ಆ ಹಣದ ಮೂಲನ ಪತ್ತೆ ಹಚ್ಚಿ ಯೂಟ್ಯೂಬರ್ಸ್ ಮತ್ತೆ ಇತರೆ ಗ್ಯಾಂಗ್ನವರು ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಅದು ಷಡ್ಯಂತ್ರ ಆರೋಪಕ್ಕೆ ಇನ್ನೊಂದು ಟ್ವಿಸ್ಟ್. ಬುರ್ಡೆ ಗ್ಯಾಂಗ್ ವಿರುದ್ಧ ದಾಖಲಾಯಿತು ಮತ್ತೊಂದು ದೂರು. ತಿಮ್ರೋಡಿ ಹಾಗೂ ತಂಡದ ವಿರುದ್ಧ ಎಸ್ಐಟಿಗೆ ಇನ್ನೊಂದು ದೂರು ಕೊಡಲಾಗಿದೆ. ಕೋಕಾ ಕಾಯ್ದೆ, ಗೂಂಡಾ ಕಾಯ್ದೆಯ ಅಡಿಯಲ್ಲಿ ಹೊಸ ದೂರನ್ನ ದಾಖಲು ಮಾಡಲಾಗಿದೆ. ಗಡೀಪಾರು ಅಡಿಯಲ್ಲಿಯೂ ಕೂಡ ಎಫ್ಐಆರ್ ದಾಖಲಿಸಿ ಅಂತ ಕಂಪ್ಲೇಂಟ್ ಕೊಡಲಾಗಿದೆ. ಕೋಲಾರ ಜಿಲ್ಲಾ ಜನಪರ ವೇದಿಕೆ ಈ ದೂರನ್ನ ಕೊಟ್ಟಿದೆ. ತಿಮರೋಡಿ ಗಿರೀಶ್ ಮಠಣ್ಣವರ್, ವಿಠಲ ಗೌಡ, ಯೂಟ್ಯೂಬರ್ ಸಮೀರ್, ಜಯಂತ್ ಸೇರಿ ಹಲವರ ವಿರುದ್ಧ ದೂರು ದಾಖಲಾಗಿದೆ. ಎಫ್ಐಆರ್ ಅನ್ನು ದಾಖಲಿಸಿ ಬಂಧಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಬೆಳ್ತಂಗಡಿಯ SITಗೆ ವೆಂಕಟಾಚಲಪತಿ ಅನ್ನೋರು ದೂರು ಕೊಟ್ಟಿದ್ದಾರೆ. ಈ ಗಿರೀಶ್ ಮಟ್ಟಣ್ಣನವರು, ಮಹೇಶ್ ತಿಮ್ರೋಡಿ ಮತ್ತು ಇತರೆ ಬುರ್ಡೆ ಗ್ಯಾಂಗ್ನವರು ಆಡ್ತಾ ಇರುವಂಥ ಚೆಲ್ಲಾಟದ ವಿರುದ್ಧ ನಾ ಇವತ್ತು SIT ಕಚೇರಿಗೆ ಬಂದು ಅಧಿಕಾರಿಗಳಿಗೆ ಒಂದು ದೂರು ಕೊಟ್ಟಿದ್ದೀನಿ. ಈ ದೂರಿನ ಸಾರಾಂಶ ಏನು ಅಂತಂದರೆ, ಇವ್ರ ಮೇಲೆ ಕೋಕಾ ಕಾಯ್ದೆ ಮತ್ತು ಗೂಂಡಾ ಕಾಯ್ದೆ ಹಾಕಿ ಬಂಧಿಸಿ ವಿಚಾರಣೆ ಮಾಡಿದರೆ ಮಾತ್ರ ಸತ್ಯಾಸತ್ಯತೆ ಬರುತ್ತೆ. ಇವರು ಯಾವುದೇ ಒಂದು ಅವ್ರ ಸ್ವಂತ ವೈಯಕ್ತಿಕವಾಗಿ ಏನೋ ರಾಜಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಯಾವುದೋ ಬೇರೆ ಬೇರೆ ದೇಶಗಳಿಂದ ಅಥವಾ ಬೇರೆ ಬೇರೆ ಜನರಿಂದ ಸುಪಾರಿ ಪಡೆದು ಧರ್ಮಸ್ಥಳದ ಕ್ಷೇತ್ರದ ಪುಣ್ಯಕ್ಷೇತ್ರದ ತೇಜೋವಧೆ ಮಾಡೋದಕ್ಕೋಸ್ಕರ ಯಾವುದೋ ಕುತಂತ್ರ, ಹುನ್ನಾರ ಮತ್ತು ಇತರೆ ಜನರದ್ದು ಎಲ್ಲ ಸೇರಿಕೊಂಡು ಇವರು ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ಆರೋಪ ಸಾಬೀತು ಮಾಡೋಕ್ಕೆ ಇವ್ರ ಹತ್ರ ಏನು ಸ್ಟಪ್ ಇಲ್ಲ. ಬಟ್ ಏನಂತಂದರೆ, ಪ್ರತಿದಿನ ಒಂದೊಂದು ಕತೆ ಕಟ್ತಾರೆ. ಅವ್ರಿಗೆ ಏನು ಧೈರ್ಯ ಅಂದರೆ, ಈ ಸರ್ಕಾರ ನಮ್ಮನ್ನೇನು ಮಾಡಲ್ಲ, ನಾವು ಹೇಳ್ದಂಗೆ ಈ ಸರ್ಕಾರ ಕೇಳುತ್ತೆ, SIT ಕುಣಿಯುತ್ತೆ ಅಂತ. ನಾನೀಗ SIT ಕಚೇರಿಯಲ್ಲಿ ಹೋಗಿ ಭೇಟಿ ಮಾಡಿ ನೋಡಿದವಾಗ ಒಬ್ಬೊಬ್ರದ್ದು ಒಂದೊಂದು ಕಣ್ಣೀರು ಕತೆ ಇದೆ. SIT ಅಧಿಕಾರಿಗಳದ್ದು 3 ತಿಂಗಳಿಂದ ಅವ್ರಿಗೆ ಒಂದೇ ಒಂದು ದಿನ ರಜಾ ಕೊಟ್ಟಿಲ್ಲ. ಇವರು ಯಾವುದೋ ಒಂದು ಸುಳ್ಳು ಆರೋಪ ಮಾಡಿರೋದಕ್ಕೆ ಯಾವುದೇ ಥರವಾದಂಥ ಸಾಕ್ಷಿ ನೀಡದೆ SIT ಅಧಿಕಾರಿಗಳಿಗೂ ಗೋಳಾಡಿಸ್ತಾ ಇದ್ದಾರೆ. ಸರ್ಕಾರದವರು ತಕ್ಷಣ ಇವರನ್ನ ಬಂಧಿಸಿ ಇದಕ್ಕೊಂದು ತಾರ್ಕಿಕ ಅಂತ್ಯ ತರಬೇಕು. ಇವರಿಂದ ಏನೇನು ಯಾರ್ಯಾರು ಹಣದ ಮೂಲ ಇವರಿಗೆ ಎಲ್ಲಿಂದ ಬಂದಿದೆ, ಆ ಹಣದ ಮೂಲನ ಪತ್ತೆ ಹಚ್ಚಿ ಯೂಟ್ಯೂಬರ್ಸ್ ಮತ್ತು ಇತರೆ ಗ್ಯಾಂಗ್ನವರು ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಅದು